ನಾನಂತೂ ಕ್ಯಾನ್ಸರ್ನ ಚೂಸ್ ಮಾಡಿಲ್ಲ, ನನ್ನನ್ನು ಕ್ಯಾನ್ಸರ್ ಚೂಸ್ ಮಾಡಿದೆ. ಹಾಯ್ ಎಲ್ರಿಗೂ ನಮಸ್ತೆ. ಕಾಯಿಲೆ ಮನುಷ್ಯಂಗೆ ಬರ್ದಲೆ ಮರಕ್ಕೆ ಬರಲ್ಲ ಅಂತಿದ್ರು ಒಂದು ಕಾಲದಲ್ಲಿ. ಈಗ ಮನುಷ್ಯಂಗೂ ಬರುತ್ತೆ, ಮರಕ್ಕೂ ಬರ್ತಾ ಇದೆ. ನಾನಂತೂ ಕ್ಯಾನ್ಸರ್ನ ಚೂಸ್ ಮಾಡಿಲ್ಲ, ನನ್ನನ್ನು ಕ್ಯಾನ್ಸರ್ ಚೂಸ್ ಮಾಡಿದೆ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ, ಹಾಗಾಗಿ ನಾನು ಮುಚ್ಚಿಟ್ಕೋಬೇಕು ಅಂತ ಅನಿಸ್ಲಿಲ್ಲ, ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ. ಬಯೋಪ್ಸಿ ಮಾಡಬೇಕು, ನಿಮಗೆ ಕ್ಯಾನ್ಸರ್ ಇರ್ಬೋದು ಅಂತ ಡೌಟ್ ಅಂತ ಹೇಳ್ಬಿಟ್ಟು ಬಯೋಪ್ಸಿ ಮಾಡಿದ್ರು. ಅದರಲ್ಲಿ ಕ್ಯಾನ್ಸರ್ ನನಗಿದೆ ಅಂತ ಇವತ್ತು ನನಗೆ ಗೊತ್ತಾಗಿದೆ. ಹಾಗಂತ ನಾನೇನು ಹೆದರ್ಕೊಂಡಿಲ್ಲ. ಸ್ವಲ್ಪ ನಾನು ಮನುಷ್ಯ, ನನಗೂ ಬೇಜಾರಾಗುತ್ತೆ. ಸ್ವಲ್ಪ ಬೇಜಾರಾಯಿತು, ಏನೂ ಮಾಡೋಕ್ಕಾಗಲ್ಲ, ಅದನ್ನು ಫೇಸ್ ಮಾಡಬೇಕಷ್ಟೇ. ನೋಡೋಣ ನಾನು ಹೇಗೆ ಫೇಸ್ ಮಾಡ್ತೀನಿ ಅಂದ್ಬಿಟ್ಟು. ನನಗಂತೂ ಧೈರ್ಯ ಇದೆ, ಏನೇ ಇದ್ರೂ ನಾನು ಗೆದ್ದು ಬರ್ತೀನಿ ಅಂತ ಅಂದ್ಬಿಟ್ಟು. ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ಇದನ್ನು ಮುಚ್ಚಿಟ್ಕೊಳ್ಳೋಂಥ ವಿಷಯನೂ ಇಲ್ಲ. ನಾಳೆ ನಾನು ನಿಮ್ಮ ಮುಖ ತೋರಿಸ್ಬೇಕಾಗತ್ತೆ, ಏನು ಎತ್ತ ಅಂತ ನಾನು ಹೇಳ್ತಾ ಇರಬೇಕಾಗತ್ತೆ. ಮುಚ್ಚಿಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಹತ್ರ ನಾನು ಮುಚ್ಚಿಡಬೇಕು ಅಂತ ನಂಗೆ ಅನಿಸಿಲ್ಲ. ಹಾಗಾಗಿ ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಇಷ್ಟು ದಿವಸ ನಿಮ್ಮ ಸಪೋರ್ಟ್ ಎಲ್ಲ ನನಗೆ ತುಂಬಾ ಚೆನ್ನಾಗಿದೆ. ಇದೇ ಥರ ಮುಂದೆನೂ ನಾನು ನಿಮ್ಮೆಲ್ಲ ಸಪೋರ್ಟ್ ಮುಂದೆನೂ ಕೂಡ ಇರುತ್ತೆ ಅಂತ ಭಾವಿಸ್ತೀನಿ. ಧೈರ್ಯ ಬರಲಿ, ನಂತರನೇ ಧೈರ್ಯವಾಗಿ ಫೇಸ್ ಮಾಡಿ. ಕಾಯಿಲೆ ಬಂದು ಅಂತ ನಾವು ಹೊತ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ, ನಮ್ಮನ್ನು ಎದುರಿಸುತ್ತೆ. ನಾವು ಕಾಯಿಲೆನ ಎದುರಿಸ್ಬೇಕು. ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನನಗೆ ನೀವೆಲ್ಲ ಸಪೋರ್ಟ್ ಮಾಡಿ ನನಗೆ ಧೈರ್ಯ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕೆಂತಂದರೆ ನಾನು ಈಗ ಹಾಸ್ಪಿಟ್ಲ್ಗೆ ಹೋಗ್ತಾ ಇರಬೇಕಾಗತ್ತೆ. ಕಿಮೋ ಹೇಳ್ತಾರೋ ಏನು ಹೇಳ್ತಾರೋ ನನಗೆ ಇನ್ನೂ ಗೊತ್ತಿಲ್ಲ. ನಾಳೆ ಪೆಟ್ ಸ್ಕ್ಯಾನ್ ನನಗೆ ಅಂತ ಹೇಳಿದ್ದಾರೆ. ಹಂಗಾಗಿ ನಾನು ಬೆಂಗಳೂರಿಗೆ ಹೊರಟಿದ್ದೀನಿ. ಇನ್ನು ಮುಂದಕ್ಕೆ ನಾನು ವಿಡಿಯೋ ಮಾಡೋದು ಲೇಟ್ ಆದರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನನ್ನ ಕೈಲಾದಷ್ಟು, ನನಗೆ ಶಕ್ತಿ ಇದ್ದಾಗ ನನ್ನ ಕೈಲಾದಷ್ಟು ನಾನು ಟ್ರೈ ಮಾಡಿ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ. ಅಥವಾ ನಾನು ಏನು ಫೇಸ್ ಮಾಡ್ತಿದ್ದೀನೋ ನೀವು ಕೂಡ ನನಗೆ ಪ್ರೋತ್ಸಾಹ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ನನ್ನ ವೀಡಿಯೋಗಳು ಮಾಡೋದು ಲೇಟ್ ಆಗ್ಬೋದು. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನಾನು ಕಂಟಿನ್ಯೂ ಮಾಡೋದಂತೂ ಗ್ಯಾರಂಟಿ. ಥ್ಯಾಂಕ್ ಯು ಸೋ ಮಚ್.